Hi, hello everyone. Namaskara eldrigu. I hope you all doing good. So welcome to Physics Wallah, and we are discussing about basic concepts for all the grades, for all the levels. ಎಲ್ಲ ಲೆವೆಲ್ಗೂ ತುಂಬಾನೇ ಯೂಸ್ಫುಲ್ ಆಗಿರೋ ಬೇಸಿಕ್ ಕಾನ್ಸೆಪ್ಟ್ ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಪ್ರಿವಿಯಸ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಹ್ಯೂಮನ್ ಹಿಸ್ಟಾಲಜಿ ಅಂದ್ರೆ ಅನಿಮಲ್ ಟಿಶ್ಯೂ ಬಗ್ಗೆ ತಿಳ್ಕೊಂಡಿದ್ದು, ಅಂಡ್ ಆಲ್ಸೋ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಸೊ ಕಿಂಗ್ಡಮ್ ಬಗ್ಗೆ ತಿಳ್ಕೊಂಡಿದ್ದು. ಲೈಕ್ ವೈಸ್ ಟುಡೇ ಆಲ್ಸೋ ಐ ಆಮ್ ಹಿಯರ್ ವಿತ್ ಒನ್ ಮೋರ್ ಬೇಸಿಕ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ಸ್ ಇನ್ಸೈಡ್ ದ ಲೀಫ್, ಪ್ಲಾಂಟ್ ಲೀಫ್ ಎಸ್ಪೆಷಲಿ. ಓಕೆ, ಈಗ ಲೀಫ್ ಅಂದ್ರೆ ಏನು, ಅದ್ರ ಫಂಕ್ಷನ್ ಏನು ಅನ್ನೋದನ್ನ ಈ ಸೀರೀಸ್ ಅಲ್ಲಿ ಅಂದ್ರೆ ಈ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಅಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಲೀಫ್. ಲೀಫ್ ಅಂದ್ರೆ ಏನು, ಓಕೆ, ಅದ್ರ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಸೊ ಅಥವಾ ಎಲ್ಲ ಲೀಫ್ಗಳು ಒಂದೇ ತರ ಇರುತ್ತಾ, ಬೇರೆ ತರ ಇರುತ್ತಾ, ಯಾಕೆ ಇರುತ್ತೆ ಅದನ್ನು ಕೂಡ ತಿಳ್ಕೊಬೇಕು. ಅಂಡ್ ದಿ ಸ್ಟ್ರಕ್ಚರ್ ಆಫ್ ಲೀಫ್, ವೆನ್ ಯು ಟೇಕ್ ದ ಸೆಕ್ಷನ್ ಯು ನೋ ದಟ್, ಸೊ ಹೌ ದಟ್ ಲುಕ್ಸ್ ಅಂಡರ್ ದ ಮೈಕ್ರೋಸ್ಕೋಪ್, ಯಾವ ತರ ಕಾಣಿಸುತ್ತೆ, ಅಂಡ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ದೆಮ್. ಲೆಟ್ಸ್ ಡಿಸ್ಕಸ್. ಅಂಡ್ ಫಂಕ್ಷನ್ಸ್ ಆಫ್ ಲೀಫ್, ಪ್ಲಾಂಟ್ ಅಲ್ಲಿ ಲೀಫ್ ಯಾಕಿದೆ, ಅದ್ರ ಫಂಕ್ಷನ್ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಅಂಡ್ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ಈಸ್ ಹಿಯರ್. ಸೊ ದಟ್ಸ್ ನಥಿಂಗ್ ಬಟ್ ವಾಟ್ ಈಸ್ ಅ ಲೀಫ್. ಲೀಫ್ ಅಂತ ಹೇಳಿದ್ರೆ ಏನು? ಸೊ ಆಕ್ಚುಲಿ ಲೀಫ್ ಇಸ್ ಅ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಗ್ರೀನ್ ಪ್ಲಾಂಟ್ಸ್. ಗ್ರೀನ್ ಪ್ಲಾಂಟ್ಸ್ ಗಳಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಗ್ರೀನ್ ಅಂತ ಹೇಳಿದ್ರೆ ಏನು ಆಗಿದ್ರೆ, ಸರ್ ಎಲ್ಲಾ ಪ್ಲಾಂಟ್ಸ್ ಗಳಲ್ಲಿರೋ ಲೀವ್ಸ್ ಗಳು ಗ್ರೀನ್ ಆಗಿರುತ್ತಾ? ಸಮ್ ಟೈಮ್ ದೇ ಲುಕ್ ಆರ್ ಅಪಿಯರ್ ಲೈಕ್ ಯೆಲ್ಲೋ ಆರ್ ಬ್ರೌನಿಶ್ ಕಲರ್, ರೆಡ್ಡಿಶ್ ಕಲರ್. ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸಮ್ ಪಿಗ್ಮೆಂಟ್. ಅವುಗಳಲ್ಲಿ ಕೆಲವು ಪಿಗ್ಮೆಂಟ್ ಗಳಿರುತ್ತೆ, ಹಾಗಾಗಿ ಆ ಕಲರ್ಗಳು ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾವು ಕಾಮನ್ ಆಗಿ ಹೇಳೋದಾಗಿದ್ರೆ ಲೀಫ್ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಅ ಫ್ಲಾಟ್ ಅಂಡ್ ಸ್ಟ್ರಕ್ಚರ್. ದಿಸ್ ಈಸ್ ಅ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಗ್ರೀನ್ ಪ್ಲಾಂಟ್ಸ್. ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಸೊ ಯಾಕೆ ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಬಿಕಾಸ್ ದೇ ಆರ್ ಫೋಟೋಸಿಂಥೆಟಿಕ್. ಓಕೆ, ದೇ ಆರ್ ಎಬಿಲಿಟಿ ಟು trap the sunlight with the help of chlorophyll. I will explain that. So simple ಆಗಿ ಹೇಳ್ಬೋದು, ಫ್ಲಾಟ್ ಅಂಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಗ್ರೀನ್ ಪ್ಲಾಂಟ್ಸ್. ಗ್ರೀನ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಯಾವ್ಯಾವುದು? ಯುನೋ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ 5 ಕ್ಲಾಸಸ್ ಗಳನ್ನ ನಾವು ನೋಡ್ತೀವಿ. ಮಲ್ಟಿ ಸೆಲ್ಯುಲರ್ ಆಲ್ಗೆ, ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪರ್ಮೆ ಮತ್ತೆ ಏಂಜಿಯೋಸ್ಪರ್ಮೆ. ವೆನ್ ಇಟ್ ಕಮ್ಸ್ ಟು ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಮತ್ತೆ ರೆಡ್ ಆಲ್ಗೆ, ಮಲ್ಟಿ ಸೆಲ್ಯುಲರ್ ಆಲ್ಗೆಗಳಲ್ಲಿ ಕೂಡ ಗ್ರೀನ್ ಪಾರ್ಟ್ ಇರುತ್ತೆ. ಬಟ್ their body is not differentiated into root, stem and leaves. Even in bryophyta, you can't identify the root, stem and leaves. But root-like, stem-like, leaf-like structures are present. But after that, in pteridophyte, gymnosperms and angiosperms ಗಳಲ್ಲಿ ಮಾತ್ರ you can easily distinguish the structure of the plant body. Differentiated plant body ಅಂತ ಹೇಳ್ತೀವಿ. ರೂಟ್ಸ್ ಇದೆ, ಸ್ಟೆಮ್ ಇದೆ, ಲೀವ್ಸ್ ಗಳಿರುತ್ತೆ. ಓಕೆ, ಅಲ್ಲಿಂದ ಕ್ಲಿಯರ್ ಆಗಿ ನೀವು ಲೀಫ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಓಕೆನಾ? ಸೊ ಈಗ ಇಲ್ಲೊಂದು ಲೀಫ್ ಇದೆ, ಇಟ್ಸ್ ಅ ಫ್ಲಾಟ್ ಅಂಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಗ್ರೀನ್ ಪ್ಲಾಂಟ್. ಆ ಲೀಫ್ ಅಲ್ಲಿ ಯಾವ್ಯಾವ ಪಾರ್ಟ್ ಗಳಿರುತ್ತೆ. ವೆನ್ ಯು ಟೇಕ್ ಎ ಲೀಫ್, ಹೇಳ್ತಾ ಇದೆ ಬಯಾಲಜಿ ಅಂತ ಹೇಳಿದ್ರೆ ನಿಮ್ಮ ಅಬ್ಸರ್ವೇಷನ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡುತ್ತೆ. ಒಂದು ಲೀಫ್ ತಗೊಂಡ್ರೆ ಅದು ಯಾಕೆ ಈ ಶೇಪ್ ಅಲ್ಲಿ ಇದೆ, ಯಾಕೆ ಈ ಕಲರ್ ಇದೆ, ಅದ್ರ ಒಳಭಾಗದಲ್ಲಿ ಇರ್ತಕ್ಕಂಥ ವೇನ್ಸ್ ಮತ್ತೆ ವೇನ್ಲೆಟ್ಸ್ ಗಳು ಅಥವಾ ವೆನ್ಯೂಲ್ಸ್ ಗಳು ಏನು, ಅದೆಲ್ಲ ತಿಳ್ಕೊಬೇಕಲ್ವಾ. ಸೊ ಲುಕ್ ಅಟ್ ಹಿಯರ್, ದಿಸ್ ಇಸ್ ದ ಲೀಫ್, ಫ್ಲಾಟ್ ಅಂಡ್ ಸ್ಟ್ರಕ್ಚರ್, ಅಂಡ್ ಹಿಯರ್ ಇಸ್ ಅ ಒನ್ ಸ್ಟಾಕ್. ದ ಸ್ಟಾಕ್ ಆಫ್ ದ ಲೀಫ್ ಇಸ್ ಕಾಲ್ಡ್ petiole. It's called petiole. Okay, so stalk of the leaf is called petiole, and remember this stalk is attached to the stem. ನೋಡಲ್ ಪಾರ್ಟ್ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ. ಇದ್ರ ಪಕ್ಕದಲ್ಲಿ ಈ ತರ ಕೆಲವು ಸ್ಟ್ರಕ್ಚರ್ ಇರುತ್ತೆ. ಸೊ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಸ್ಟಿಪ್ಯೂಲ್ಸ್, ಸ್ಟಿಪ್ಯುಲೇಟ್ ಲೀಫ್ ಅಂತ ಹೇಳ್ತೀವಿ. ಓಕೆ, ಸೊ petiole is there, that is the stalk of the leaf. Next, here one main rib you can observe here that runs throughout the leaf. ಲೀಫ್ ಅಲ್ಲಿ ಒಂದು ವೇನ್ ಏನಾಗಿದೆ, ಲಾರ್ಜ್ ವೇನ್ ಈಸ್ ರನ್ನಿಂಗ್ ಇನ್ ದ ಮಿಡಲ್, ದಟ್ ಈಸ್ ಕಾಲ್ಡ್ ದ ಮಿಡ್ ರಿಬ್. ಇದನ್ನ ಮಿಡ್ ರಿಬ್ ಅಂತ ಹೇಳೋಣ. ಓಕೆ, ಓವರ್ ದ ಮಿಡ್ ರಿಬ್, ಈ ಮಿಡ್ ರಿಬ್ ಇಂದ ಏನಾಗುತ್ತೆ, ನಂಬರ್ ಆಫ್ ವೇನ್ಸ್ ಹ್ಯಾವ್ ಬಿನ್ ಅರೈಸ್ಡ್. ಸೊ ಈ ತರ ವೇನ್ಸ್ ಗಳು ಅರೈಸ್ ಆಗುತ್ತೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಗ್ರೀನ್ ಸ್ಟ್ರಕ್ಚರ್, ಇಟ್ಸ್ ವಿಸಿಬಲ್ ರೈಟ್. ಸೊ ದೀಸ್ ಆರ್ ಕಾಲ್ಡ್ ವೇನ್ಸ್. And further they have divided into venules, or you can say veinlets. ಇವು ವೇನ್ಲೆಟ್ಸ್ ಗಳಾಗಿ ಡಿವೈಡ್ ಆಗುತ್ತೆ. ದೇ ಆರ್ ಸಪ್ಲೈಯಿಂಗ್ ದ ನ್ಯೂಟ್ರಿಯೆಂಟ್ಸ್, ದೇ ಆರ್ ಕ್ಯಾರಿಯಿಂಗ್ ದ ನ್ಯೂಟ್ರಿಯೆಂಟ್ಸ್. ಈಗ ಲೀಫ್ ಅಲ್ಲಿ ಪ್ರಿಪೇರ್ ಆಗೋ ಫುಡ್ ಬೇರೆ ಪಾರ್ಟ್ಸ್ ಗಳಿಗೆ ಹೋಗ್ಬೇಕು. ಫ್ರಮ್ ದ ಲೀಫ್ ಟು ಅದರ್ ಪಾರ್ಟ್ ಆಫ್ ದ ಬಾಡಿ
ಥ್ರೂ ವಾಟ್ ಫ್ಲೋಯಮ್. ನೆಕ್ಸ್ಟ್ ರೂಟ್ ಇಂದ ಅಬ್ಸಾರ್ಬ್ ಆಗೋ ವಾಟರ್ ಲೀಫ್ ಗೆ ಸಪ್ಲೈ ಆಗಬೇಕು ಥ್ರೂ xylem. ಆ xylem ಮತ್ತೆ ಫ್ಲೋಯಮ್ಸ್ ಗಳು ಇರೋದೇ ಇಲ್ಲಿ. ಸೊ ಹಾಗಾಗಿ ದೇ ಕಂಟೈನ್ ಫ್ಲೋಯಮ್ ಅಂಡ್ xylem. ಫ್ಲೋಯಮ್ ಅಂಡ್ xylem ಎರಡು ಕೂಡ ಇರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂಡ್ ಆಲ್ಸೋ the water conducting tissue. Next, you can observe this entire flattened structure. This is called leaf lamina. Leaf lamina. Okay, you can say leaf blade. Adana leaf blade anta kuda heltivi. Okay, next. And you can observe this margin, and again this is called leaf margin. Esralla ide hagagi idu leaf margin anta heltivi. This may vary from leaf to leaf, from a plant to plant. For example, dentate ಅಂತ ಇರುತ್ತೆ ಈ ತರ. ಸೊ ಹೈಬಿಸ್ಕಸ್ ಫ್ಲವರ್ ನೋಡಿದ್ರೆ ಈ ತರ ಇರುತ್ತಲ್ವಾ, ಅಂದ್ರೆ ಅದು ಸಾ ತರ ಇರುತ್ತೆ, ಗರಗಸ ತರ, ಅದನ್ನ ಡೆಂಟೇಟ್ ಲೀವ್ಸ್ ಅಂತ ಹೇಳ್ತಾರೆ. ಯು ವಿಲ್ ಸ್ಟಡಿ ದಟ್ ಇನ್ ಹೈಯರ್ ಕ್ಲಾಸಸ್. ಬೇಸಿಕ್ ಆಗಿ ನಾವು ಇವಾಗ ಸ್ಟ್ರಕ್ಚರ್ ತಿಳ್ಕೊಂತಾ ಇದೀವಿ. ಅಂಡ್ ಹಿಯರ್ ಲೀಫ್ ಟಿಪ್ ಇಸ್ ಪ್ರೆಸೆಂಟ್. ಲೀಫ್ ಟಿಪ್, ಸಿ ದೀಸ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ಲೀವ್ಸ್. ಏನಿದೆ, ದ ಸ್ಟಾಕ್ ಆಫ್ ಲೀಫ್ ಈಸ್ ಕಾಲ್ಡ್ petiole. ದಟ್ ಈಸ್ ದ petiole. ಸ್ಟಾಕ್ ಆಫ್ ಫ್ಲವರ್ is called, ಅದೇನಾಗಿರುತ್ತೆ, ಪೆಡಿಸೆಲ್ ಆಗಿರುತ್ತೆ. ಸ್ಟಾಕ್ ಆಫ್ ಫ್ಲವರ್ ಇಸ್ ಕಾಲ್ಡ್ ಪೆಡಿಸೆಲ್. And that runs throughout the leaf in the middle, that is called midrib. Over the midrib, many veins and veinlets are present which carry, transport water and food, organic substances. ಅಲ್ಲಿ xylem ಮತ್ತೆ phloem ಗಳಿರುತ್ತೆ. And after that, this entire flattened structure is called leaf lamina or the blade, and leaf margin is here. This is the leaf margin and the leaf tip is here. Okay, now we need to talk about why they are in green color. Yaake green color irutte? You know that they are green in color. They are green in color because of the presence of a pigment. ಒಂದು ಪಿಗ್ಮೆಂಟ್ ಇರುತ್ತೆ ಅದರಲ್ಲಿ. ಸೊ ದಟ್ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೀನ್ ಕಲರ್ ಇಸ್ ಕಾಲ್ಡ್ ಕ್ಲೋರೋಫಿಲ್. ಕ್ಲೋರೋಫಿಲ್. ಓಕೆ, ಇನ್ನೊಂದು ಕ್ಲೋರೋಫಿಲ್ ಎಲ್ಲಿದೆ ಸರ್? ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್. ಅದು ಕ್ಲೋರೋಪ್ಲಾಸ್ಟ್ ನ ಒಳಭಾಗದಲ್ಲಿ ಇರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಒನ್ ಮೋರ್ ವರ್ಡ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. ಸರ್ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಟೈಪ್ಸ್ ಆಫ್ ಪ್ಲಾಸ್ಟಿಡ್. ಓಕೆ, ಸೊ ಐ ಆಮ್ ಜಸ್ಟ್ ರೈಟಿಂಗ್ ಒನ್ ಬೈ ಒನ್ ಹಿಯರ್. ಪ್ಲಾಸ್ಟಿಡ್ಸ್ ಇದೆ. ಓಕೆ, plastids ಇದೆ. These plastids are may be colorless or may be colorful. Colorless plastids ಗಳಿಗೆ leucoplast ಅಂತ ಹೇಳ್ತಾರೆ. They are present in stem and roots. Roots ಅಲ್ಲಿ ಇರುತ್ತೆ ಮೇನ್ ಆಗಿ. ಅಂತಕ್ಕೆ ಅಂದ್ರೆ ಅದು ಯಾವುದೇ ತರ ಕಲರ್ ಇರೋದಿಲ್ಲ. ವೈಟ್ ಇನ್ ಕಲರ್, ಬ್ರೌನಿಶ್ ಇನ್ ಕಲರ್. ನೆಕ್ಸ್ಟ್ ಕಲರ್ಫುಲ್ plastids. Colored plastids are called chromoplast. ಕ್ರೋಮಾ ಅಂತ ಹೇಳಿದ್ರೆ ಕಲರ್ ಅಂತ. ಅದರಲ್ಲಿ ಗ್ರೀನ್ ಪಿಗ್ಮೆಂಟ್ ಇರೋದು ಯಾವುದು? ಕ್ಲೋರೋಫಿಲ್. ಯಾಕೆ ಅಂದ್ರೆ ಕ್ಲೋರೋಫಿಲ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಕ್ಲೋರೋಫಿಲ್ ಇರುತ್ತೆ ಅಂತ ಅರ್ಥ. ಸೊ ದಿಸ್ ಇಸ್ ದ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ಗ್ರೀನ್ ಪ್ಲಾಂಟ್ಸ್, ಎಸ್ಪೆಷಲಿ ಗ್ರೀನ್ ಲೀವ್ಸ್. ಇನ್ನು ಎಲ್ಲೋ ಇರುತ್ತೆ ನೋಡಿ, ಎಲ್ಲೋ ಅಥವಾ ಎಲ್ಲ ಇರುತ್ತಲ್ಲ, ಅವುಗಳಲ್ಲಿ ಕಾಮನ್ ಆಗಿ ಝ್ಯಾಂಥೋಫಿಲ್ ಇರುತ್ತೆ. ಎಲ್ಲೋ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಝ್ಯಾಂಥೋಫಿಲ್. ಝ್ಯಾಂಥೋಫಿಲ್. ಓಕೆ, ಇದನ್ನೆಲ್ಲ ನೀವು ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀರಾ. ಇದು ಯೆಲ್ಲೋ ಅಥವಾ ಆರೆಂಜ್ ಬ್ರೌನಿಶ್ ಕಲರ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಅಲ್ಲಿ ಕ್ರೊಮ್ಯಾಟೋಗ್ರಫಿ ಅಂತ ಒಂದು ಇರುತ್ತೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ದೇ ಕಮ್ ಟು ನೋ ಡಿಫರೆಂಟ್ ಟೈಪ್ಸ್ ಆಫ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಲೀವ್ಸ್. ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಲೀಫ್. ಸೊ ಈಗ ನೋಡೋಣ, ವಾಟ್ ಇಸ್ ಲೀಫ್ ಅಂತ ಆಯ್ತು. ಅಗೇನ್ ವಿ ಆರ್ ಕ್ಲಾಸಿಫೈಯಿಂಗ್ ದ ಲೀಫ್ ಇನ್ ಟು 2 ಮೇನ್ ಟೈಪ್ಸ್. ಮೇನ್ ಆಗಿ ಸೊ ಅದರಲ್ಲಿ ಏನೇನು ಡಿಫರೆಂಟ್ ಟೈಪ್ಸ್ ಗಳೆಲ್ಲ ಬರುತ್ತೆ ಅದನ್ನ ಹೇಳ್ತಾ ಇಲ್ಲ ಇವಾಗ. ಸೊ ಬೇಸಿಕಲಿ ವಿ ಆರ್ ಡಿವೈಡಿಂಗ್ ದೆಮ್ ಇನ್ ಟು 2 ಟೈಪ್ಸ್. ಒನ್ ಈಸ್ ಡೈಕಾಟಿಲಿಡನಸ್ ಲೀವ್ಸ್. ಸಿ ಇದನ್ನ ನಾವು ರೆಟಿಕ್ಯುಲೇಟ್ ಅಂತ ಹೇಳ್ಬೋದು. ಡೈಕಾಟಿಲಿಡನಸ್, ಸಿಂಪಲ್ ಆಗಿ ಡೈಕಾಟ್ ಲೀಫ್ ಅಂತ ಹೇಳೋಣ. ಅಂಡ್ ದಿಸ್ ಒನ್ ಇಸ್ ದ ಮೊನೋಕಾಟ್ ಲೀಫ್. ಮೊನೋಕಾಟ್ ಲೀಫ್. ಓಕೆ, ಸೊ ಹ್ಯಾವ್ ಯು ಹರ್ಡ್ ಅಬೌಟ್ ದ ಮೊನೋಕಾಟ್ ಅಂಡ್ ಡೈಕಾಟ್ ಲೀಫ್? ಕೇಳಿದಿರಾ? ಡೈಕಾಟ್ ಅಂತ ಹೇಳಿದ್ರೆ plants which are having the seeds and the seeds which are having the 2 cotyledons. Okay, 2 cotyledons ಇರೋ ಸೀಡ್ಸ್ ಗಳು ಯಾವ್ದಾದ್ರು ಆಗಿರಬಹುದು. ಓಕೆ, ಈವನ್ ಟ್ಯಾಮರಿಂಡ್, ಹುಣಸೆ ಬೀಜ ಅಂತ ಏನ್ ಹೇಳ್ತೀವಿ, ಅದರಲ್ಲೂ ಕೂಡ 2 ಇರುತ್ತೆ. ಅದೇ ರೀತಿಯಲ್ಲಿ ಮ್ಯಾಂಗೋ ಸೀಡ್ ಇರುತ್ತಲ್ಲ, ಯು ಕ್ಯಾನ್ ಈಸಿಲಿ ಬ್ರೇಕ್ ದಟ್ ಇನ್ ಟು 2, ಬ್ರೇಕ್ ಮಾಡಬಹುದು. ಸೊ ಅದೆಲ್ಲ ಡೈಕಾಟ್ ಆಗಿರುತ್ತೆ. ಡೈಕಾಟ್ ಲೀವ್ಸ್ ಗಳಲ್ಲಿ ಏನ್ ಡಿಫರೆನ್ಸ್ ಇದೆ ಗೊತ್ತಾಗುತ್ತೆ ನಿಮ್ಗೆ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ವೇನ್ಸ್. ಸೊ ವೇನ್ಸ್ ಆರ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ನೆಟ್ವರ್ಕ್. ಇಲ್ಲಿ ವೇನ್ಸ್ ಗಳು ನೆಟ್ವರ್ಕ್ ರೂಪದಲ್ಲಿ ಇರುತ್ತೆ.
and they are called reticulate venation. Reticulate venation. Venation ಅಂತ ಹೇಳಿದ್ರೆ ಅರೇಂಜ್ಮೆಂಟ್ ಆರ್ ದ ಪ್ಯಾಟರ್ನ್ ಆಫ್ ವೇನ್ಸ್ ವಿತ್ ಇನ್ ದ ಲೀಫ್ ಲ್ಯಾಮಿನಾ. ಈ ಲ್ಯಾಮಿನಾದಲ್ಲಿ ವೇನ್ಸ್ ಗಳು ಯಾವ ತರ ಅರೇಂಜ್ ಆಗಿರುತ್ತೆ ಅನ್ನೋದನ್ನ ವೆನೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ವೆನೇಷನ್. ವೆನೇಷನ್. Okay, now reticulate venation present in dicot plants. So reticulate ಅಂತ ಹೇಳಿದ್ರೇನು? As I said, they are present in the form of network ರೀತಿಯಲ್ಲಿ ಇರುತ್ತೆ. Okay, so next ಇಲ್ಲಿ ನೋಡಿ, so ಒಂದು banana leaf ಇದೆ, and here you can observe all the veins, they are parallelly arranged. Okay, they are parallelly arranged. ಈ ತರ ಇರುತ್ತೆ. Okay, so this kind of leaves are commonly called parallel venation leaves ಅಂತ ಹೇಳ್ತೀವಿ. ಎಲ್ಲಿರುತ್ತೆ? ಮಾನೋಕಾಟಲ್ ಇರುತ್ತೆ. ಸೊ ವಾಟ್ ಟೈಪ್ ಆಫ್ ವೆನೇಷನ್ ದೇ ಆರ್ ಶೋಯಿಂಗ್? ಪ್ಯಾರಲಲ್ ವೆನೇಷನ್. ಪ್ಯಾರಲಲ್ ವೆನೇಷನ್. ಓಕೆನಾ? ಸೊ ಇವಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಎಲ್ಲಾ ಮಾನೋಕಾಟ್ಗಳಲ್ಲಿ ಇರೋ ಒಂದು ಮೇನ್ ಕ್ಯಾರೆಕ್ಟರ್ ರೂಟ್ಸ್. ಸೊ ರೂಟ್ ಅಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ, ಅಲ್ಲಿಗೆ ಬಂದ್ರೆ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ಲೀಫ್ ಗಳಿಗೆ ಬಂದಾಗ ಡೈಕಾಟ್ ಪ್ಲಾಂಟ್ ಗಳಲ್ಲಿ ಸೊ ಕಾಮನ್ ಆಗಿ ಏನಿರುತ್ತೆ? ರೆಟಿಕ್ಯುಲೇಟ್ ವೆನೇಷನ್ ಇರುತ್ತೆ. ಹಿಯರ್ ದ ವೇನ್ಸ್ ಆರ್ ಬ್ರಾಂಚ್ಡ್ ಲೈಕ್ ಅ ನೆಟ್ವರ್ಕ್, ಬಟ್ ಹಿಯರ್ ದ ವೇನ್ಸ್ ಆರ್ ಅರೇಂಜ್ಡ್ ಪ್ಯಾರಲಲಿ. ದೇ ರನ್ಸ್ ಪ್ಯಾರಲಲಿ, ಸೊ ದಟ್ಸ್ ವೈ ದೇ ಆರ್ ಕಾಲ್ಡ್ ಪ್ಯಾರಲಲ್ ವೆನೇಷನ್. ಸೊ ಅದಾದ್ಮೇಲೆ ಶೇಪ್ ಮೇಲೆ ನಾವು ತುಂಬಾ ಅದನ್ನ ಕ್ಲಾಸಿಫೈ ಮಾಡ್ತೀವಿ, ಹೈಯರ್ ಕ್ಲಾಸ್ ಅಲ್ಲಿ ತಿಳ್ಕೊಂತೀವಿ. ಓಕೆನಾ? ಸೊ ಈ ತರ dicot leaf and monocot leaf. So the arrangement of veins within the leaf lamina is called venation. ಅದನ್ನ ಎರಡು ತರ, reticulate venation and also the parallel venation. So next ನೋಡೋಣ ಇವಾಗ the structure of leaf. When you take the section of leaf and observing under the microscope ಕೆಳಗಡೆ ನೋಡಿದಾಗ ನಿಮ್ಗೆ ಈ ಸ್ಟ್ರಕ್ಚರ್ ಕಾಣಿಸುತ್ತೆ. ಎಕ್ಸಾಕ್ಟ್ ಆಗಲ್ಲ, ಇದು 3D ಮಾಡೆಲ್. ಆಕ್ಚುಲಿ ನಿಮ್ಗೆ ಎಕ್ಸಾಕ್ಟ್ ಸ್ಟ್ರಕ್ಚರ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು ಈಸಿಯಾಗಿ. ನಿಮ್ಗೆ ಕ್ಲಾಸ್ 11 ಮತ್ತೆ 12 ಅಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಕೊಡ್ತಾರೆ. ಕ್ಲಾಸ್ 10 ಅಲ್ಲೂ ಕೂಡ ಇದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇಫ್ ದೇರ್ ಈಸ್ ಅ ಮೈಕ್ರೋಸ್ಕೋಪ್ ಇನ್ ಯುವರ್ ಸ್ಕೂಲ್, ಇದ್ದೇ ಇರುತ್ತೆ. And if there is any chance to get into the laboratory and to take the section of a leaf, you can easily observe. So ಇದರ ಸ್ಟ್ರಕ್ಚರ್ ಇದೆ ಇವಾಗ. When you take the section of leaf, you will see two main parts. ಓಕೆ, ಎರಡು ಮೇನ್ ಪಾರ್ಟ್ಸ್ ಗಳು ಇರುತ್ತೆ. ಯಾವ್ಯಾವುದು? ಯಾಕೆ ಎಲ್ಲ ಇದೆಯಲ್ಲ, ಆದ್ರೆ ಮೇನ್ ಆಗಿ ತಿಳ್ಕೊಬೇಕಾಗಿರೋದು ದ ಫಸ್ಟ್ ಒನ್ ಈಸ್ ಅಪ್ಪರ್ ಎಪಿಡರ್ಮಿಸ್. ಐ ಆಮ್ ಜಸ್ಟ್ ರೈಟಿಂಗ್ ದ ಟೂ ಮೇನ್ ಪಾರ್ಟ್ಸ್ ಹಿಯರ್. ಸೊ ವಾಟ್ ಆರ್ ದೇ? ದ ಫಸ್ಟ್ ಒನ್ ಎಪಿಡರ್ಮಿಸ್. ಎಪಿಡರ್ಮಿಸ್. ಸೊ ಓಕೆ, ಎಪಿಡರ್ಮಿಸ್ ಅಂತ ಹೇಳಿದ್ರೆ ಏನು? ದ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ದ ಪ್ಲಾಂಟ್ ಬಾಡಿ ಅಂಡ್ ಆಲ್ ದ ಅನಿಮಲ್ಸ್. ನಮ್ಮಲ್ಲೂ ಕೂಡ ಎಪಿಥೀಲಿಯಂ ಇದೆ, ರೈಟ್? ಎಪಿಥೀಲಿಯಂ ಇದೆ. ನಮ್ಮಲ್ಲಿ ಯಾವ ತರ ಎಪಿಥೀಲಿಯಂ ಇರುತ್ತೋ ಅದೇ ತರ ಅಲ್ಲಿ ಎಪಿಡರ್ಮಿಸ್ ಇರುತ್ತೆ. ಓಕೆ, ದ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ದ ಪ್ಲಾಂಟ್ ಬಾಡಿ ಈಸ್ ಕಾಲ್ಡ್ ಎಪಿಡರ್ಮಿಸ್. ಸೊ ನಾವು ಸೆಕ್ಷನ್ ತೆಗೆದಿದ್ದೀವಿ ಎಲೆಯದು. ವೆನ್ ಯು ಟೇಕ್ ದ ಸೆಕ್ಷನ್ ಆಫ್ ಲೀಫ್, ಯು ಆರ್ ಅಬ್ಸರ್ವಿಂಗ್ ಟೂ ಪಾರ್ಟ್ಸ್. ದ ಅಪ್ಪರ್ ಲೇಯರ್, ದ ಅಪ್ಪರ್ ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಅಪ್ಪರ್ ಎಪಿಡರ್ಮಿಸ್. ಇದು ಅಪ್ಪರ್ ಎಪಿಡರ್ಮಿಸ್ ಆಗಿರುತ್ತೆ. ಲೈಕ್ ವೈಸ್ ಯು ಕ್ಯಾನ್ ಅಬ್ಸರ್ವ್ ದ ಲೋಯರ್ ಎಪಿಡರ್ಮಿಸ್ ಆಸ್ ವೆಲ್. ಲೋಯರ್ epidermis. Okay, next, in between these two epidermis, so two different types of cells are present. ಎರಡು ತರ ಸೆಲ್ಸ್ ಗಳಿರುತ್ತೆ, and those two cells are called, first one is palisade parenchyma. Okay, parenchyma. See, both are parenchymatous cells. ಸೆಲ್ಸ್ ಗಳಲ್ಲಿ, ಟಿಶ್ಯೂಗಳಲ್ಲಿ ನಾವು ಓದ್ತೀವಿ ಪ್ಲಾಂಟ್ ಟಿಶ್ಯೂಗೆ ಬಂದಾಗ ಪ್ಯಾರನ್ಕೈಮಾ, ಕೊಲನ್ಕೈಮಾ, ಸ್ಕ್ಲಿರನ್ಕೈಮಾ ಅಂತ ಹೇಳ್ಬಿಟ್ಟು. ದೀಸ್ ಆರ್ ದ ಲಿವಿಂಗ್ ಟಿಶ್ಯೂ. ಸ್ಕ್ಲಿರನ್ಕೈಮಾ ಬಿಟ್ರೆ ಇನ್ನೆರಡು ಏನಿದೆ ಅವು ಲಿವಿಂಗ್ ಆಗಿರುತ್ತೆ. ಸ್ಕ್ಲಿರನ್ಕೈಮಾ ಇಸ್ ದ ಡೆಡ್ ಒನ್. ಸೊ ಟೋಟಲ್ ಆಗಿ ಇದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಪ್ಯಾಲಿಸೈಡ್ ಪ್ಯಾರನ್ಕೈಮಾ. ಸೆಕೆಂಡ್ ಒನ್ ಈ ರೌಂಡ್ ಶೇಪ್ ಅಲ್ಲಿ ಇದೆ ನೋಡಿ, ಬಾಲ್ ಶೇಪ್ ಅಲ್ಲಿ ಇದೆಯಲ್ಲ. ಸೊ ದೀಸ್ ಆರ್ ಕಾಲ್ಡ್ ಸ್ಪಾಂಜಿ ಪ್ಯಾರನ್ಕೈಮಾ. ಸೊ ದೀಸ್ ಆರ್ ವಾಟ್? ಸ್ಪಾಂಜಿ parenchyma. Okay, so next, these two cells or tissue are collectively known as mesophyll cells. ಇವುಗಳಿಗೆ mesophil ಅಂತ ಹೇಳ್ತೀವಿ, mesophils. So they are the main site of photosynthesis. ಅಲ್ಲೇ ಮೇನ್ ಆಗಿ photosynthesis ಆಗೋದು, because here number of chloroplasts are present. I will explain it once again. Next, above the epidermis, epidermis ನ ಮೇಲ್ಭಾಗದಲ್ಲಿ there is one more structure. Okay, one more fatty layer. Fatty ಅಂತ ಹೇಳಬಾರ್ದು ಆಕ್ಚುಲಿ ಇಲ್ಲಿ, ಸಾರಿ.
waxy layer is present. This waxy layer present above the epidermis. So illu kuda irutte lower epidermis and upper epidermis. Both epidermis are covered by protected by a waxy layer called cuticle. They are called cuticle and made of a waxy substance called cutin. ಇದು ಕ್ಯುಟಿನ್ ಇಂದ ಆಗಿರುತ್ತೆ. Their main function is protection and also prevents the loss of water. ಅದ್ರ ಮುಖಾಂತರ ವಾಟರ್ ಲಾಸ್ ಆಗದೆ ಇರೋ ತರ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಓಕೆನಾ? ಸೊ upper epidermis ಮತ್ತು lower epidermis both are covered by a waxy layer called cuticle and that waxy substance is called cutin, responsible for providing the protection and also prevents the loss of water. Excess of water loss ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. Next, I said palisade parenchyma and spongy parenchyma. These two are the main site of photosynthesis. You can observe palisade parenchyma are elongated pillar shaped and closely packed. ಇವು ಕ್ಲೋಸ್ಲಿ ಆಗಿ ಪ್ಯಾಕ್ ಆಗಿರುತ್ತೆ. I'm writing they are closely packed without intercellular space. ಯಾವುದೇ ತರ ಸ್ಪೇಸ್ಗಳು ಇರೋದಿಲ್ಲ. And they are having large number of chloroplast. ಅವುಗಳಲ್ಲಿ ತುಂಬಾ ಕ್ಲೋರೋಪ್ಲಾಸ್ಟ್ಗಳು ಇರುತ್ತೆ. Hence they are responsible for photosynthesis. So the maximum amount of photosynthesis you can say maximum rate of photosynthesis that will takes place in palisade parenchyma. ಇಲ್ಲೇ maximum photosynthesis ಆಗೋದು. ಯಾಕೆಂದ್ರೆ the light which is incident on the leaf, ಈ leaf ಮೇಲೆ light ಬಿದ್ದ ಮೇಲೆ okay light ಇದೆ ಅಂತ ಹೇಳೋಣ. So once that light incident over the leaf, upper epidermis ಪಕ್ಕದಲ್ಲಿರೋದು palisade parenchyma. The chloroplast and chlorophyll present here, ಇಲ್ಲಿರುತ್ತಲ್ಲ ಒಳಭಾಗದಲ್ಲಿ ಕ್ಲೋರೋಪ್ಲಾಸ್ಟ್ಗಳು, ದೇ ಟ್ರ್ಯಾಪ್ ದ ಸನ್ಲೈಟ್ ಅನ್ನ ಟ್ರ್ಯಾಪ್ ಮಾಡುತ್ತೆ. ಸೊ ದೇರ್ ಬೈ ದಟ್ ಇನಿಷಿಯಲೈಸಸ್ ದ ಹೈಡ್ರೋಲೈಸಿಸ್ ಆರ್ ಯು ಕ್ಯಾನ್ ಸೇ ಫೋಟೋಲೈಸಿಸ್ ಆಫ್ ವಾಟರ್ ಬ್ರೇಕ್ ಡೌನ್ ಆಗುತ್ತೆ. ದೆನ್ ಅಗೇನ್ ದೇ ಆರ್ ಯುಟಿಲೈಸಿಂಗ್ ದಟ್ ಎನರ್ಜಿ ಫಾರ್ ದ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್. ಓಕೆ, ಸೊ ಹಾಗಾಗಿ ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಲ್ಲಿವೆ ನೋಡಿ, ವೈ ವಿ ಆರ್ ಕಾಲಿಂಗ್ ದಿಸ್ cells as a spongy parenchyma. ಇವು ಕೂಡ ಪ್ಯಾರನ್ಕೈಮಾಗಳೇ, ಆದ್ರೆ ಸ್ಪಾಂಜಿ, ಬಿಕಾಸ್ ಯು ಕ್ಯಾನ್ ಅಬ್ಸರ್ವ್ ಏರ್ ಸ್ಪೇಸ್. ಇಲ್ಲಿ ಏರ್ ಸ್ಪೇಸ್ ಇರುತ್ತೆ, ಲಾರ್ಜ್ ಇಂಟರ್ ಸೆಲ್ಯುಲರ್ ಸ್ಪೇಸ್ ಇಸ್ ಪ್ರೆಸೆಂಟ್, ಹೆನ್ಸ್ ದೇ ಆರ್ ಲೂಸ್ಲಿ ಅರೇಂಜ್ಡ್. ಸೊ ನಾವು ಬರೀಬಹುದು ಇವಾಗ, ದೇ ಆರ್ ಲೂಸ್ಲಿ ಅರೇಂಜ್ಡ್, ಲೂಸ್ ಆಗಿ ಅರೇಂಜ್ ಆಗಿರುತ್ತೆ. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ವ್ಯಾಸ್ಕ್ಯುಲರ್ ಬಂಡಲ್. ಇಲ್ಲಿ ನೋಡಿ ವ್ಯಾಸ್ಕ್ಯುಲರ್ ಬಂಡಲ್. ಸೊ ಐ ಆಮ್ ರೈಟಿಂಗ್ vascular bundle. So what are they? So they are nothing but xylem and phloem, collectively known as vascular bundle. ಅವೆರಡನ್ನು ಕೂಡ vascular tissue ಅಂತ ಹೇಳ್ತೀವಿ. They are responsible for carrying water and food including the other minerals. So food ಅನ್ನ ಕಂಡಕ್ಟ್ ಮಾಡೋದು phloem ಆಗಿರುತ್ತೆ, water ನ ಕಂಡಕ್ಟ್ ಮಾಡೋದು xylem ಆಗಿರುತ್ತೆ. So vascular bundles are present, and you can observe one more thing here. So some parts are present here, you can observe. So here some pores are present. These pores which are present on the epidermis, especially ಇದು dicot leaf ಅಂತ ತಿಳ್ಕೊಂಡ್ರೆ, considering this is the dicot leaf, okay, dicot plant ಅಲ್ಲಿರೋ dicot leaf ಇದು ಕನ್ಸಿಡರ್ ಮಾಡಿದ್ರೆ, lower epidermis ಅಲ್ಲಿ more number of stomata are present. These tiny pores present on the surface of leaves, they are called stomata. Stomata ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? Stomata helps in gaseous exchange and also transpiration. Through this, ಇದ್ರ ಮುಖಾಂತರ ಏನಾಗೋದು, water will lost, ಇದ್ರ ಮುಖಾಂತರ water loss ಆಗುತ್ತೆ, and they take carbon dioxide, and they are leaving water and oxygen. So this is the site of gaseous exchange. ಇಲ್ಲಿ gaseous exchange ಆಗ್ತಾ ಇದೆ, ಇನ್ನೊಂದು ಟ್ರಾನ್ಸ್ಪಿರೇಷನ್ ಆಗ್ತಾ ಇದೆ. ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ರೆ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ಸ್ ಥ್ರೂ ದ ಸ್ಟೊಮ್ಯಾಟಾ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಲೀಫ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಸೊ ವೆನ್ ಯು ಟೇಕ್ ದ ಕ್ರಾಸ್ ಸೆಕ್ಷನ್ ಆಫ್ ಅ ಲೀಫ್, ಯು ವಿಲ್ ಸಿ ದೀಸ್ ಪಾರ್ಟ್ಸ್: ಅಪ್ಪರ್ ಎಪಿಡರ್ಮಿಸ್, ಲೋಯರ್ ಎಪಿಡರ್ಮಿಸ್. ಬೋತ್ ಎಪಿಡರ್ಮಿಸ್ ಆರ್ ಕವರ್ಡ್ ಬೈ ಅ ವ್ಯಾಕ್ಸಿ ಲೇಯರ್ ಕಾಲ್ಡ್ ಕ್ಯೂಟಿಕಲ್. ಸೊ ಇಲ್ಲೇನಿದೆ ಈ ಪಾರ್ಟ್, ದಿಸ್ ಇಸ್ ಕಾಲ್ಡ್ ಕ್ಯೂಟಿಕಲ್. Next, in between the upper epidermis and lower epidermis, mesophyll cells are present. Two different types of mesophills, palisade and spongy parenchyma. Both are responsible for photosynthesis.
Palisade parenchyma, they attach to the upper epidermis, means the proximity is very closer to the upper epidermis, having more number of chloroplast. Chloroplast ಜಾಸ್ತಿ ಇರುತ್ತೆ, so where the chlorophyll is present, so thereby they trap more amount of sunlight for the photosynthesis. So next ಇಲ್ಲಿ ಬಂದ್ರೆ, so these are called spongy because they are having number of air space, intercellular space is present in between them. And after that, so in the lower epidermis you can see number of tiny pores. Monocot alli equal number of stomata have been arranged in both upper epidermis and lower epidermis. ಆದರೆ ಡೈಕಾಟ್ ಲೀಫ್ ಗಳಿಗೆ ಬಂದಾಗ, ಸೊ ಲೋಯರ್ ಎಪಿಡರ್ಮಿಸ್ ಅಲ್ಲಿ ಏನಾಗಿರುತ್ತೆ, ಜಾಸ್ತಿ ಸ್ಟೊಮ್ಯಾಟಾ ಇರುತ್ತೆ, ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ ಇರಲ್ಲ. ಯಾಕೆಂದ್ರೆ ಟು ಪ್ರಿವೆಂಟ್ ದ ಲಾಸ್ ಆಫ್ ವಾಟರ್ ಅಗೈನ್. ಸೊ ನೆಕ್ಸ್ಟ್ ಇಲ್ಲಿ ಬಟ್ ಯಾಕಿರ್ಬೇಕು ಸರ್ ಆಗಿದ್ರೆ, ಬಿಕಾಸ್ ಫಾರ್ ದ ಎಕ್ಸ್ಚೇಂಜ್ ಆಫ್ ದ ಏರ್ ಆಗ್ಬೇಕಲ್ವಾ, ಗೇಷಿಯಸ್ ಎಕ್ಸ್ಚೇಂಜ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಇರುತ್ತೆ ಅಷ್ಟೇ ಅದು. ಸೊ ದ ಮೇನ್ ಫಂಕ್ಷನ್ ಆಫ್ ದ ಸ್ಟೊಮ್ಯಾಟಾ ಆರ್ ಏನಾಗಿರುತ್ತೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಗೇಷಿಯಸ್ ಎಕ್ಸ್ಚೇಂಜ್ and as well as the transpiration. Understood? Vascular bundles are present, so they are called xylem and phloem. So now we need to discuss about the functions of leaf. So leaf to function enu hagidre, yes, the very first function of the leaf is called photosynthesis. Photosynthesis. So ಏನagante ಹೇಳಿದ್ರೆ, it's a biological process that occurs in autotrophic plants. ಇದು autotroph ಗಳಲ್ಲಿ ಆಗೋದು, autotrophs ಅಂತ ಹೇಳಿದ್ರೆ, so these are the organisms or you can say the plants producer which can make their own food. So can make their own food ಅಂತ ಬರೆಯೋಣ, can make their own food. ಸೊ ಯಾವ್ದ್ರ ಮುಖಾಂತರ, ಹಾಗೆ ಸುಮ್ಮನೆ ಫುಡ್ ಅನ್ನ ಮೇಕ್ ಮಾಡೋಕ್ ಆಗಲ್ಲ. they need some raw materials like carbon dioxide and water. Then they are making the food called C6H12O6 and they are releasing the oxygen along with water. Okay, so this is nothing but the photosynthesis. Photosynthesis ella agodu that takes place in green parts of the plant body called the leaf ಅಲ್ಲಿ ಆಗೋದು. And second one ನೋಡೋಣ ಇವಾಗ. The second function of the leaf is helps in transpiration. So transpiration ಅಂತ ಹೇಳಿದ್ರೆ ಏನು, loss of water. So you can say loss of water. So through the stomata, ಸ್ಟೊಮ್ಯಾಟಾ ಮುಖಾಂತರ ಏನಾಗುತ್ತೆ, ವಾಟರ್ ಲಾಸ್ ಆಗುತ್ತೆ. ಸ್ಟೊಮ್ಯಾಟಾ ಅಂದ್ರೆ ಏನು, ಟೈನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಲೀವ್ಸ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಟ್ರಾನ್ಸ್ಪಿರೇಷನ್ ಅಂತ ಗೊತ್ತಾಯ್ತಾ. ಕಾಮನ್ ಆಗಿ ನಿಮ್ಗೆ ಪೊಂಗೇಮಿಯ ಪಿನ್ನಾಟ ಅಂತ ಕೇಳಿರ್ತೀರಾ, ಹೊಂಗೆ ಮರ. ಸೊ ವೆನ್ ಯು ಜಸ್ಟ್ ವಾಕ್ ಅರೌಂಡ್ ಪೊಂಗೇಮಿಯ ಪಿನ್ನಾಟ ಆರ್ ವಾಕಿಂಗ್ ಬಿಲೋ ದಟ್ ಟ್ರೀ ಇದ್ದಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಮಟ್ಟಿಗೆ ಕೂಲ್ ಅಂತ ಅನ್ಸುತ್ತೆ. ಆ ಕೂಲಿಂಗ್ನೆಸ್ ಯಾಕೆ ಬಂತು ಅಂತ ಹೇಳಿದ್ರೆ, ದಟ್ಸ್ ಬಿಕಾಸ್ ಆಫ್ ದೇ ಆರ್ ಎವಾಪರೇಟಿಂಗ್ ಲಾಸ್ ಆಫ್ ವಾಟರ್, ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ವಾಟರ್. ಸೊ ಟ್ರಾನ್ಸ್ಪಿರೇಷನ್ ಆಗ್ತಾ ಇರುತ್ತೆ ಎಲ್ಲ ಪ್ಲಾಂಟ್. ಅದಕ್ಕೆ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿರ್ತೀರಾ. ಒಂದು ಪಾಟೆಡ್ ಪ್ಲಾಂಟ್ ತಗೊಂಡು ಯು ಆರ್ ಕವರಿಂಗ್ ದ ಎಂಟೈರ್ ಪಾಟೆಡ್ ಪ್ಲಾಂಟ್ ವಿತ್ ದ ಹೆಲ್ಪ್ ಆಫ್ ಅ ಪಾಲಿಥಿನ್ ಕವರ್. After a few hours, you can observe few droplets which are absorbed in the inner layer of the polythene cover. ಎಲ್ಲಿಂದ ಬಂತು ಅದು? That's because of the transpiration. And also this is the site of gaseous exchange. You can say, so okay, this is the site of gaseous exchange. ಇಲ್ಲೇನೆ gaseous exchange ಆಗೋದು. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಎರಡೂ ಕೂಡ ಎಕ್ಸ್ಚೇಂಜ್ ಆಗುತ್ತೆ. Carbon dioxide and oxygen. So oxygen is leaving out and carbon dioxide enters through the stomata. And after that, you know that it is also responsible for providing the protection. Idu protection anna provide ಮಾಡುತ್ತೆ in some plants, you can say. So ಹೇಗೆ, you know the modification of leaves in the form of spines and thorns modified ಆಗಿರುತ್ತೆ. So thereby it is responsible for the protection. Cactus ಅಂತ ಕೇಳಿದಿರಲ್ಲ, ಪಾಪಸ್ ಕಳ್ಳಿ ಅಥವಾ ನೋಡ್ರಿ ಒಪುನ್ಶಿಯಾ, ಇದರಲ್ಲೆಲ್ಲ the part you see, the green color, delicious part, a juicy part, so that is nothing but the stem. ಅಲ್ಲಿ ಸ್ಟೆಮ್ ಏನಾಗಿರುತ್ತೆ, ಜ್ಯೂಸಿ ಆಗಿರುತ್ತೆ, ಸಕ್ಯುಲೆಂಟ್ ಆಗಿರುತ್ತೆ, ಲಾರ್ಜ್ ಆಗಿರುತ್ತೆ, ಗ್ರೀನ್ ಆಗಿರುತ್ತೆ. ಸೊ ಸ್ಟೆಮ್ is taking care of about the photosynthesis
take care about the photosynthesis, and spines or you can say thorns are the modified leaves. ಅವು leaves ಗಳು modified ಆಗಿದೆ. ಯಾಕೆ? Because to prevent the loss of water. ಸೊ ಹಾಗಾಗಿ you can say photosynthesis ಅಲ್ಲಿ ಸಹಾಯ ಮಾಡುತ್ತೆ. photosynthesis, I stop there itself. Transpiration ಗೆ ಸಹಾಯ ಮಾಡುತ್ತೆ. And you know this is the site of gaseous exchange. gaseous exchange ಆಗೋದು ಅಲ್ಲೇನೆ. ನೆಕ್ಸ್ಟ್ ಅದಾದ್ಮೇಲೆ ಇಟ್ ಆಲ್ಸೋ ಪ್ರೊವೈಡ್ಸ್ ಪ್ರೊಟೆಕ್ಷನ್. ಇದು ಕೆಲವು ಪ್ಲಾಂಟ್ಸ್ ಗಳಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ ಜಸ್ಟ್ ಬೈ ಮಾಡಿಫೈಯಿಂಗ್. ಅದು ಮಾಡಿಫೈ ಆಗೋದ್ರ ಮುಖಾಂತರ ಪ್ರೊಟೆಕ್ಷನ್ ಕೊಡುತ್ತೆ. ಸಿ ಎಷ್ಟೆಲ್ಲ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಇದು ಗ್ರೀನ್ ಆಗಿರುತ್ತೆ. ಯಾಕೆ ಅಂತ ಕೇಳಿದ್ರೆ ಯು ನೋ ದಟ್ ಕ್ಲೋರೋಫಿಲ್ ಇರುತ್ತೆ. ಇನ್ನು ಕೆಲವು ಕಾಮನ್ ಆಗಿ ಏನಾಗಿರುತ್ತೆ ಯೆಲ್ಲೋ ಅಥವಾ ಆರೆಂಜ್ ಕಲರ್ ಇರುತ್ತೆ. ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಝ್ಯಾಂಥೋಫಿಲ್ ಲೈಕ್ ದಟ್. ಸೊ ತುಂಬಾನೇ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇದು, ಬೇಸಿಕ್ ಕಾನ್ಸೆಪ್ಟ್. ಕ್ಲಾಸ್ 10 ಅಲ್ಲಿ ಮತ್ತೆ ಕ್ಲಾಸ್ 11 ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ಕ್ಲಾಸ್ 11 ಅಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಮ ನೀಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ವೆರಿ ಬೇಸಿಕ್ ಕಾನ್ಸೆಪ್ಟ್ ಓವರ್ ದ ಲೀಫ್. ಇನ್ನ ನೆಕ್ಸ್ಟ್ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಸೊ ಎಗೈನ್ ಇದು ಜಸ್ಟ್ ಬೇಸಿಕ್ ಅಂತ ಹೇಳಿದೀನಿ. ಕ್ಲಾಸ್ 9 ಮತ್ತೆ ಕ್ಲಾಸ್ 10 ಯೂಸ್ ಆಗುತ್ತೆ. ಸೊ ಲೈಫ್ ಪ್ರಾಸೆಸ್ ಚಾಪ್ಟರ್ ಬಂದಾಗ ಅಲ್ಲಿ ಈ ಎಂಟೈರ್ ಸ್ಟ್ರಕ್ಚರ್ ಮತ್ತೆ ಫೋಟೋಸಿಂಥಸಿಸ್ ಯಾವ ತರ ಆಗುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ನ್ಯೂಟ್ರಿಷನ್ ಬಗ್ಗೆನೂ ಕೂಡ ಒಂದೇ ಒಂದು ವರ್ಡ್ ಹೇಳ್ದಿಲ್ಲ, ಆಟೋಟ್ರೋಫ್ಸ್ ಅಂತ. ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಆಟೋಟ್ರೋಫ್ಸ್, ಅದರಲ್ಲಿ ಬರೋದು ಫೋಟೋಸಿಂಥೆಸಿಸ್. ಫೋಟೋಸಿಂಥಸಿಸ್ಗೆ ಬಂದಾಗ ಅಲ್ಲಿ ನಾವು ನೋಡ್ತೀವಿ ಪ್ಲಾಂಟ್ಸ್ ದೇ ಆರ್ ಮೇಕಿಂಗ್ ದ ಫುಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.